ಇಲ್ಲಿಗೆ ಬಂದಮೇಲೆ ನಾನು ಮಿಷಿನ್ ಸುಳಿಯನ್ನು ಫಸ್ಟ್ ಹೇಳ್ಕೊಟ್ರು. ಅದು ಹೇಳ್ಕೊಟ್ಟಾದ್ಮೇಲೆ ದಾರ ಹೆಂಗೆ ಹಾಕಬೇಕು, ಬಾಬಿನ ದಾರ ಯಾವ ಥರ ಸಿಕ್ಕೋಬೇಕು, ಬಾಬಿನ ಕೇಸರಿ ಬಾಬಿನ ಯಾವ ಥರ ಹಾಕಬೇಕು, ಸಾಮಗ್ರಿಗಳು ಬ್ಯಾಗೆಲ್ಲ ಅವ್ರು ಹೇಳ್ಕೊಟ್ಟು ಎಲ್ಲ ಹೇಳ್ಕೊಟ್ರು. ಮತ್ತು ಫಸ್ಟು ನಿಮ್ಮ ಕೈಯಲ್ಲಿ ಹೆಮ್ಮಿಂಗ್ ಮಾಡಿ ಮುಗ್ಸಾಕಿ ಮತ್ತು ಕಾಟ ಗುಂಡಿ ಮಾಡಿ ಅಂತ ಎಲ್ಲ ಹೇಳ್ಕೊಟ್ರು. ಮೇಡಮ್ ಎಲ್ಲ ಹೇಳ್ಕೊಟ್ರೆ ನಾವು ಹಂಗೆ ಕಲ್ತ್ಕೊಂಡ್ವಿ. ನಾವು ಅದೆಲ್ಲ ಮಾಡ್ಕೊಂಡ್ಬಂದ್ಮೇಲೆ ಆಮೇಲೆ ಕರ್ಜಿ ಪಲ್ಯ ಹೇಳ್ಕೊಟ್ರು. ಕರ್ಜಿ ಹೋದ್ವಿ. ಆಮೇಲೆ ಬ್ಯಾಗ್ ಹೊಲಿಯೋದು ಹೇಳ್ಕೊಟ್ರು, ಬ್ಯಾಗು ಹೋದ್ವಿ. ಆಮೇಲೆ ಗಂಡು ಮಕ್ಕಳು ನಿಕ್ಕರ್ ಹೊಲಿಯೋದು, ದೊಡ್ಡವ್ರಿಗೆ ಚಡ್ಡಿ ಹೊಲಿಯೋದೆಲ್ಲ ಹೇಳ್ಕೊಟ್ರು, ಅದೆಲ್ಲ ಕಲ್ತ್ಕೊಂಡ್ವಿ. ಆಮೇಲೆ ಲಾಸ್ಟ್ಗೆ ಬ್ಲೌಸ್ ಹೊಲಿಯೋದೆಲ್ಲ ಹೇಳ್ಕೊಟ್ರು. ಬ್ಲೌಸ್ ಹೊಲಿಯೋದು ಅಲ್ಪ ಸ್ವಲ್ಪ ಕಲ್ತಿದ್ದೀವಿ. ಕಲ್ತಿದ್ರು ಫುಲ್ಲು ಎಲ್ಲ ಹೊಲ್ದಿರೋರು ಹೊಲ್ದವ್ರೆ, ಇಲ್ಲಾಂದ್ರೆ ಸ್ವಲ್ಪನಾದರೂ ಹೊಲ್ದವ್ರೆ. ಅಂದರೆ ನಮಗೆ ಟೈಮಿಂಗ್ಸು ಸಾಕಾಗಿಲ್ಲ, 15 ದಿನ ಮಾತ್ರ ಇತ್ತು. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಲಿತಾ ಇದ್ವಿ. ಮೇಡಮು ಚೆನ್ನಾಗಿ ಕಲಿಸ್ಕೊಡ್ತಾಯಿದ್ರು. ಅಷ್ಟು ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಕಲಿಸ್ಕೊಡೋಕ್ಕೆ, ನಮಗೂ ಇಂಟ್ರೆಸ್ಟ್ ಇತ್ತು ಕಲಿಯೋಕ್ಕೆ. ಆದರೂ ನಾವು ಅವ್ರು ಕಲಿಸ್ಕೊಟ್ಟಿದ್ದಷ್ಟು ನಾವು ಶ್ರದ್ಧೆಯಿಂದ ಕಲ್ತಿದ್ದೀವಿ. ಇಲ್ಲಿ ಬಂದಮೇಲೆ ಎಲ್ಲರೂ ಪರಿಚಯ ಆದರು. ನಮ್ಗೆ ಯಾರು ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಒಬ್ಬರು ಇಬ್ಬರು ಗೊತ್ತಿದ್ರು, ಎಲ್ಲರೂ ಪರಿಚಯ ಆದರು, ಫ್ರೆಂಡ್ ಆದರು. ಮೇಡಮು ಫ್ರೆಂಡ್ ಆದರು. ಇವಾಗ ಫೋನ್ ನಂಬರ್ ಕೊಟ್ಟಿದ್ದಾರೆ, ಏನೇ ಡೌಟ್ ಇದ್ರು ಕೇಳಿ ಅಂತಲೂ ಹೇಳಿದ್ದಾರೆ. ಏನೇ ಡೌಟ್ ಇದ್ರು ಮೇಡಮ್ ಕೇಳಿ ತಿಳ್ಕೊಂಡು ಇನ್ನೂ ಜಾಸ್ತಿ ಕಲ್ತ್ಕೊಂಡು ಇದು ಮಾಡಿ ಅಂತ ನಾನು ಹೇಳ್ತೀನಿ.